ಸೊ ಇದು ಲೈಕ್ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಅಂದರೆ ನಾವು ಲೋಗೋಸ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಪರ್ಟಿಕ್ಯುಲರ್ ಫೀಚರ್ ಏನಿದೆ ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇವಾಗ ಇಲ್ಲಿ ಎರಡು ಸರ್ಕಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಇವಾಗ ಎಲಿಪ್ಸ್ ಶಿಫ್ಟ್ ಪ್ರೆಸ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸರ್ಕಲ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇದೇ ಸರ್ಕಲ್ದು ಕಾಪಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಕಾಪಿ ಕ್ರಿಯೇಟ್ ಮಾಡಲಿಕ್ಕೆ ಯಾವುದೋ ಒಂದು ಶೇಪಿದ್ದು ಕಾಪಿ ಕ್ರಿಯೇಟ್ ಮಾಡಲಿಕ್ಕೆ ಒಂದು ನೀವು ಈಸಿ ಮೆಥಡ್ ಅಂದರೆ ಕೀಬೋರ್ಡಲ್ಲಿ ಆಲ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದರೆ ನಿಮಗೆ ಕಾಪಿ ಕ್ರಿಯೇಟ್ ಆಗುತ್ತೆ. ಪುನಃ ಆಲ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದರೆ ಕಾಪಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಆರ್ ಎಲ್ಸ್ ಇವಾಗ ಸಪೋಸ್ ನೀವು ಫಸ್ಟ್ ಟೈಮ್ ಆಲ್ಟ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡ್ತೀರಾ, ಕಾಪಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಆಲ್ಟ್ನ ರಿಲೀಸ್ ಮಾಡಿ ಮತ್ತೆ ಪ್ಯಾಟರ್ನ ರಿಪೀಟ್ ಮಾಡಬೇಕಂತಿದ್ರೆ ಕಂಟ್ರೋಲ್ ಡಿ ಪ್ರೆಸ್ ಮಾಡಿ ಅದು ಪ್ಯಾಟರ್ನ್ ಏನು ರಿಪೀಟ್ ಆಗ್ತಾ ಹೋಗುತ್ತೆ. ಓಕೆ, ಇನ್ನೊಂದು ಸರಿ ಹೇಳ್ತೀನಿ. ಸೊ ಇವಾಗ ನೀವು ಕಾಪಿ ಕ್ರಿಯೇಟ್ ಮಾಡುವಾಗ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಡ್ರ್ಯಾಗ್ ಮಾಡ್ತೀರಾ, ಸೊ ಅದೇನಾಗುತ್ತೆ ಕಾಪಿ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಅದೇ ಪ್ಯಾಟರ್ನ್ ಕಂಟಿನ್ಯೂ ಆಗಬೇಕು ಅಂತಿದ್ರೆ ಕಂಟ್ರೋಲ್ ಡಿ ಪ್ರೆಸ್ ಮಾಡ್ತಾ ಹೋಗಿ, ಸೊ ಅದು ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಓಕೆ, ಸೊ ಈ ರೀತಿ. ಸೊ ಇಲ್ಲಿ ಇನ್ನೊಂದು ಮೆಥಡ್ ಇದೆ, ನಾವು ಆಬ್ಜೆಕ್ಟ್ ಇದು ಡುಪ್ಲಿಕೇಟ್ ಕ್ರಿಯೇಟ್ ಮಾಡಲಿಕ್ಕೆ. ಸೊ ಕಾಪಿ ಪೇಸ್ಟ್ ಕಮಾಂಡ್. ಸೊ ಕಂಟ್ರೋಲ್ ಸಿ ಕಾಪಿ ಮತ್ತು ಕಂಟ್ರೋಲ್ ವಿ ಪೇಸ್ಟ್. ಸೊ ಕಂಟ್ರೋಲ್ ವಿ ಪೇಸ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಗ್ಯಾಪ್ ಆಗಿ ಅದು ಪೇಸ್ಟ್ ಆಗುತ್ತೆ. ಓಕೆ, ಕಂಟ್ರೋಲ್ ಸಿ ಆಮೇಲೆ ಕಂಟ್ರೋಲ್ ವಿ ಕೊಟ್ಟಾಗ ಸ್ವಲ್ಪ ಡಿಸ್ಟೆನ್ಸ್ ಗ್ಯಾಪ್ ಆಗಿ ಅದು ಪೇಸ್ಟ್ ಆಗುತ್ತೆ. ಸಪೋಸ್ ನಿಮಗೆ ಆಬ್ಜೆಕ್ಟ್ ಮೇಲೆ ಎಕ್ಸಾಕ್ಟ್ಲಿ ಪೇಸ್ಟ್ ಆಗಬೇಕು ಅಂತಿದ್ರೆ ಕಂಟ್ರೋಲ್ ಸಿ ಕೊಡಿ, ಆಮೇಲೆ ಕಂಟ್ರೋಲ್ ಎಫ್ ಕೊಟ್ಟಾಗ ಅದು ಕಾಪಿ ಆಗಿ ಎಕ್ಸಾಕ್ಟ್ ಅದ್ರ ಮೇಲೆ ಪೇಸ್ಟ್ ಆಗುತ್ತೆ. ಅಂದರೆ ಇವಾಗ ಇದನ್ನು ಮೂವ್ ಮಾಡಿದ್ರೆ ಇಲ್ಲಿ ಒರಿಜಿನಲ್ ಇಲ್ಲೇ ಇರುತ್ತೆ. ಬೇಕಾದ್ರೆ ಈ ಎಕ್ಸಾಂಪಲ್ ನೋಡೋಣ. ಕಂಟ್ರೋಲ್ ಸಿ ಕೊಟ್ಟೆ, ಕಂಟ್ರೋಲ್ ಎಫ್, ಸೊ ಎಕ್ಸಾಕ್ಟ್ಲಿ ಅದ್ರ ಮೇಲೆ ಪ್ಲೇಸ್ ಆಗುತ್ತೆ. ಸೊ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಕೊಟ್ಟರೆ ಸ್ವಲ್ಪ ಡಿಸ್ಟೆನ್ಸ್ ಆಗಿ ಅದು ಪೇಸ್ಟ್ ಆಗುತ್ತೆ. ಓಕೆ, ಸೊ ನಿಮಗೆ ಕಾಪಿ ಪೇಸ್ಟ್ ಕಮಾಂಡ್ ಇಲ್ಲಿಂದ ಸಹ ಮಾಡ್ಬೋದು. ಸೊ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಇಲ್ಲಿ ಎಡಿಟ್, ಇಲ್ಲಿ ಕಾಪಿ ಶಾರ್ಟ್ಕಟ್ ಕೀ ಕಾಪಿ ಕಂಟ್ರೋಲ್ ಸಿ, ಆಮೇಲೆ ಪೇಸ್ಟ್ ಇನ್ ಫ್ರಂಟ್ ಅಂದರೆ ಎಕ್ಸಾಕ್ಟ್ಲಿ ಅದರ ಫ್ರಂಟಲ್ಲಿ ಪೇಸ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಕೆಲವು ಮರ್ಜ್, ಸಬ್ಸ್ಟ್ರಾಕ್ಟ್, ಇಂಟರ್ಸೆಕ್ಟ್ ಈ ಆಪ್ಷನ್ ನೋಡೋಣ. ಸೊ ಇಲ್ಲಿ ಇವಾಗ ಎರಡು ಶೇಪ್ ಇದೆ. ಫಸ್ಟ್ಗೆ ಈ ಎರಡು ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಪಾತ್ ಫೈಂಡರ್ ಆಪ್ಷನ್ ಅಂತ ಇದೆ. ಪಾತ್ ಫೈಂಡರ್ ಅಂದರೆ ಇದು ಈ ಆಪ್ಷನ್ನು. ಇದು ನಾರ್ಮಲ್ ಆಗಿ ನಮಗೆ ಶೇಪ್ಗಳನ್ನ ಕಂಬೈನ್ ಮಾಡಲಿಕ್ಕೆ, ಸಬ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಈ ರೀತಿ ಆಪ್ಷನ್ಗೆ. ಸೊ ಇದರಲ್ಲಿ ಫಸ್ಟ್ ಆಪ್ಷನ್ ಇದೆ ಯುನೈಟ್ ಅಂತ. ಸೊ ಅದಕ್ಕೆ ನಮಗೆ ಫಸ್ಟ್ ಎರಡು ಶೇಪ್ ಸೆಲೆಕ್ಟ್ ಆಗಿರಬೇಕು. ಆಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಯುನೈಟ್ ಅಂತ. ಸೊ ಅದೇನು ಮಾಡುತ್ತೆ, ಸೊ ಫಸ್ಟ್ ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಮ ಹತ್ರ ಎರಡು ಶೇಪಲ್ಲಿ ಬ್ಯಾಕಲ್ಲಿರುವ ಶೇಪಿದ ಕಲರ್ ಫಿಲ್ ಕಲರ್ ಬ್ಲೂ ಇದೆ, ಸ್ಟ್ರೋಕ್ ಬಂದುಬಿಟ್ಟು ರೆಡ್ ಇದೆ. ಅದು ಫ್ರಂಟಲ್ಲಿರುವ ಶೇಪಿದ ಕಲರ್ ಫಿಲ್ ಕಲರ್ ಯೆಲ್ಲೋ ಇದೆ, ಸ್ಟ್ರೋಕ್ ಕಲರ್ ಬ್ಲೂ ಇದೆ. ಸೊ ಇಲ್ಲಿ ಇವಾಗ ನಾನು ಎರಡು ಶೇಪ್ನ ಸೆಲೆಕ್ಟ್ ಮಾಡಿ ಯುನೈಟ್ ಕೊಟ್ಟಾಗ ಎರಡು ಶೇಪ್ ಮರ್ಜ್ ಆಗುತ್ತೆ. ಬಟ್ ಮರ್ಜ್ ಆದಮೇಲೆ ಫಿಲ್ ಕಲರ್ ಏನಿದೆ, ಫ್ರಂಟ್ ಆಬ್ಜೆಕ್ಟ್ ಏನು ಕಲರ್ ಇದೆ ಅದು ತಗೊಳುತ್ತೆ, ಫಿಲ್ ಮತ್ತು ಸ್ಟ್ರೋಕ್ ಕಲರ್ ಬ್ಯಾಕ್ ಹೋಗುತ್ತೆ. ಸೊ ಇವಾಗ ಎರಡು ಆಬ್ಜೆಕ್ಟ್ ಸೆಲೆಕ್ಟ್ ಮಾಡ್ತೇನೆ, ಯುನೈಟ್ ಕೊಟ್ಟಾಗ ಅದು ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಫ್ರಂಟ್ ಶೇಪ್ ಇದೇನು ಪ್ರಾಪರ್ಟಿ ಇದೆ ಅದು ತಗೊಳುತ್ತೆ, ಬ್ಯಾಕ್ ಶೇಪ್. ಸೊ ಇದು ಇವಾಗ ಸಿಂಗಲ್ ಶೇಪ್ ಇದು. ಸೊ ಇದು ಯುನೈಟ್ ಕಮಾಂಡ್. ಇವಾಗ ಎರಡು ಶೇಪ್ನ ಮರ್ಜ್ ಮಾಡಬೇಕಂತಾದರೆ ಯುನೈಟ್ ಕಮಾಂಡ್. ಸೊ ಎರಡೇ ಶೇಪ್ ಬೇಕಂತಿಲ್ಲ, ಎಷ್ಟು ಸಹ ಶೇಪ್ ಇರ್ಬೋದು. ಸೊ ಇವಾಗ ಇಲ್ಲಿ ಸಪೋಸ್ ಇಲ್ಲಿ 4 ಶೇಪ್ಸ್ ಇದೆ ಅಂದ್ಕೊಳ್ಳಿ. ಸೊ ಇದನ್ನ ರೊಟೇಟ್ ಮಾಡ್ಕೊಳ್ತಾನೆ. ಸೊ ಇಲ್ಲಿ ಇವಾಗ 4 ಶೇಪ್ ಇದೆ. ಇದನ್ನೆಲ್ಲನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ಸೆಲೆಕ್ಷನ್ ಮಾಡಿಕೊಂಡು ಆಮೇಲೆ ಇಲ್ಲಿ ಯುನೈಟ್ ಅಂತ ಕೊಟ್ಟಾಗ ಅದೆಲ್ಲ ಮರ್ಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್. ಸೊ ಸಬ್ಸ್ಟ್ರಾಕ್ಟ್ಗೆ ಅಗೇನ್ ಎರಡು ಶೇಪ್ ಸೆಲೆಕ್ಟ್ ಮಾಡ್ಕೋಬೇಕು. ಅಗೇನ್ ಇಲ್ಲಿ ಅಬ್ಸರ್ವ್ ಮಾಡಿ ಬ್ಯಾಕಲ್ಲಿರೋ ಶೇಪ್ ಇದು ಕಲರ್ ಫ್ರಂಟ್ ಶೇಪ್ ಫಿಲ್ ಕಲರ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಸೊ ಇದು ಮೈನಸ್ ಫ್ರಂಟ್. ಸೊ ಫ್ರಂಟಲ್ಲಿರುವ ಶೇಪ್ ಮೈನಸ್ ಆಗಿ ಹೋಗಬೇಕು. ಸೊ ಅದಕ್ಕೆ ಇದು ಆಪ್ಷನ್ ಮೈನಸ್ ಫ್ರಂಟ್ ಅಂತ. ಇದು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಫ್ರಂಟ್ ಶೇಪ್ ಮೈನಸ್ ಆಗುತ್ತೆ, ಬ್ಯಾಕ್ ಶೇಪ್ ಅಷ್ಟೇ ಉಳಿತದೆ, ಬಟ್ ಇದು ಕಟ್ ಆಗಿ ಹೋಗುತ್ತೆ. ಸೊ ಏನು ಓವರ್ಲ್ಯಾಪಿಂಗ್ ಶೇಪ್ ಇದೆ, ಸೊ ಇದನ್ನು ಈ ರೀತಿ ಮೂವ್ ಮಾಡಿದ್ರೆ
ಓವರ್ಲ್ಯಾಪಿಂಗ್ ಶೇಪ್ ಏನಿದೆ ಅದು ಮೈನಸ್ ಆಗಿ ಹೋಗುತ್ತೆ. ಸೊ ಇದು ಮೈನಸ್ ಫ್ರಂಟ್ ಈ ರೀತಿ. ಓಕೆ, ಸಪೋಸ್ ಇನ್ನೊಂದು ಆಪ್ಷನ್ ಇದೆ ಮೈನಸ್ ಬ್ಯಾಕ್ ಅಂತ. ಸೊ ನನಗೆ ಫ್ರಂಟ್ ಶೇಪ್ ಆಗೇ ಇರಬೇಕು, ಬ್ಯಾಕ್ ಶೇಪ್ ಏನಿದೆ ಅದು ಕಟ್ ಆಗಿ ಹೋಗ್ಬೇಕಂತಿದ್ರೆ ಇಲ್ಲಿ ಈ ಆಪ್ಷನ್ ಇದೆ, ಈ ಕೆಳಗಡೆ ರೋ ಅಲ್ಲಿ ಈ ಆಪ್ಷನ್ ಮೈನಸ್ ಬ್ಯಾಕ್. ಸೊ ಇದನ್ನ ಸೆಲೆಕ್ಟ್ ಮಾಡಿದಾಗ ಬ್ಯಾಕ್ ಶೇಪ್ ಫ್ರಂಟಿಂದ ಮೈನಸ್ ಆಗುತ್ತೆ, ಮತ್ತು ಕಲರ್ ಬಂದುಬಿಟ್ಟು ಫ್ರಂಟ್ ಆಬ್ಜೆಕ್ಟ್ ಇದ್ದು ಕಲರ್ ಇರುತ್ತೆ. ಸೊ ಸಪೋಸ್ ಅದನ್ನೇ ಇಲ್ಲಿ ಯೂಸ್ ಮಾಡೋದಾದರೆ ನನಗಿವಾಗ ಇಲ್ಲಿ ಹೋಲ್ ಕ್ರಿಯೇಟ್ ಮಾಡಬೇಕು. ಹೋಲ್ ಕ್ರಿಯೇಟ್ ಮಾಡಬೇಕಂತಿದ್ರೆ ಇಲ್ಲೊಂದು ಶೇಪ್ ಕ್ರಿಯೇಟ್ ಮಾಡಿ, ನಾನು ಅದ್ರದ್ದು ಫಿಲ್ ಕಲರ್ ಚೇಂಜ್ ಮಾಡ್ತೀನಿ. ಸೊ ಇಲ್ಲದಿದ್ದರೆ ಗೊತ್ತಾಗಲ್ಲ, ಸ್ಟ್ರೋಕ್ ಕಲರ್ ಸಹ ಚೇಂಜ್ ಮಾಡ್ತೀನಿ. ಸೊ ಇದರದ್ದು ಕಾಪಿ ಕ್ರಿಯೇಟ್ ಮಾಡ್ಕೊಳ್ತಾನೆ. ಓಕೆ, ಇವಾಗ ನನಗಿದು ಹೋಲ್ ಆಗಬೇಕು, ಈ ಶೇಪಿಂದ ಹೋಲ್ ಆಗಬೇಕು. ಸೊ ಅದಕ್ಕೆ ಇದನ್ನೆಲ್ಲ ಮೂರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೈನಸ್ ಫ್ರಂಟ್ ಕೊಡಿ. ಮೈನಸ್ ಫ್ರಂಟ್ ಕೊಟ್ಟಾಗ ಹೋಲ್ ಕ್ರಿಯೇಟ್ ಆಗುತ್ತೆ. ಅಗೇನ್ ಇಲ್ಲಿ ಸ್ಟ್ರೋಕ್ ಅಪ್ಲೈ ಆಗುತ್ತೆ. ಸೊ ಇದು ಸ್ಟ್ರೋಕ್ ವಿಡ್ತನ್ನ ಆಮೇಲೆ ಸಹ ಚೇಂಜ್ ಮಾಡ್ಬೋದು. ಸಪೋಸ್ ನನಗೆ ಇದು ಥಿಕ್ನೆಸ್ ರೆಡ್ಯೂಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ನೀವು ರೆಡ್ಯೂಸ್ ಮಾಡ್ಬೋದು. ಆಮೇಲೆ ಫಿಲ್ ಕಲರ್ ಚೇಂಜ್ ಮಾಡಬೇಕಂತಿದ್ರೆ ಚೇಂಜ್ ಮಾಡ್ಕೋಬೋದು ಈ ರೀತಿ. ಓಕೆ, ನೆಕ್ಸ್ಟ್ ಇಂಟರ್ಸೆಕ್ಟ್. ಸೊ ಇದರದ್ದು ಡುಪ್ಲಿಕೇಟ್ ಮಾಡ್ಕೊಳ್ತೇನೆ. ಇಂಟರ್ಸೆಕ್ಟ್ ಅಂದರೆ ಇವಾಗ ಎರಡು ಶೇಪಲ್ಲಿ ಕಾಮನ್ ಏನಿದೆ ಅದು ಮಾತ್ರ ರಿಮೂವ್ ಆಗಬೇಕಂತಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಆಪ್ಷನ್ ಇಂಟರ್ಸೆಕ್ಟ್. ಇದು ಕ್ಲಿಕ್ ಮಾಡಿದಾಗ ಸೊ ಕಾಮನ್ ಪಾರ್ಟ್ ಆ್ಯಕ್ಚುಲಿ ಉಳಿತದೆ, ಉಳಿದದ್ದು ರಿಮೂವ್ ಆಗುತ್ತೆ. ಓಕೆ, ಸೊ ಕಾಮನ್ ಪಾರ್ಟ್ ಏನಿದೆ ಇವಾಗ ಈ ಶೇಪಲ್ಲಿ ಕಾಮನ್ ಪಾರ್ಟ್ ಏನಿದೆ ಸೊ ಅದು ಇಂಟರ್ಸೆಕ್ಟಲ್ಲಿ ಉಳಿತದೆ, ಉಳಿದದ್ದು ಮೈನಸ್ ಆಗಿ ಹೋಗುತ್ತೆ. ಸೊ ಇದು ಇಂಟರ್ಸೆಕ್ಟ್. ನೆಕ್ಸ್ಟ್ ಇನ್ನೊಂದು ಕಾಮನ್ ಪಾರ್ಟ್ ಮಾತ್ರ ರಿಮೂವ್ ಮಾಡಬೇಕಂತಿದ್ರೆ ಈ ಆಪ್ಷನ್ ಎಕ್ಸ್ಕ್ಲೂಡ್. ಸೊ ಇದು ಆಪ್ಷನ್. ಸೊ ಅದು ಕಾಮನ್ ಪಾರ್ಟ್ ರಿಮೂವ್ ಆಗುತ್ತೆ, ಮತ್ತು ಫಿಲ್ ಮತ್ತು ಸ್ಟ್ರೋಕ್ ಫ್ರಂಟ್ ಆಬ್ಜೆಕ್ಟ್ ಇದು ಕಲರ್ ತಗೊಳುತ್ತೆ. ಓಕೆ, ಸೊ ಇದೆಲ್ಲ ಸಿಂಗಲ್ ಆಬ್ಜೆಕ್ಟ್. ಸಪೋಸ್ ನಿಮಗೆ ಇಲ್ಲಿಂದ ಮಾಡಿಫೈ ಮಾಡಬೇಕಂತಿದ್ರೆ ಇದು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಆ್ಯಂಕರ್ ಪಾಯಿಂಟ್ಸ್ನ ಈ ರೀತಿ ಮಾಡಿಫೈ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇದು ಕಾರ್ನರ್ ವಿಜೆಟ್. ಸೊ ಕಾರ್ನರ್ ವಿಜೆಟ್ ಯೂಸ್ ಮಾಡಿಕೊಂಡು ನೀವು ಸ್ಮೂತ್ ಮಾಡ್ಬೋದು, ಈ ರೀತಿ ಸ್ಮೂತ್ ಮಾಡ್ಬೋದು. ಸೇಮ್ ಥಿಂಗ್ ಇಲ್ಲಿ ಏನಾದರೂ ಮಾಡಿಫೈ ಮಾಡಬೇಕು ಅಂತಿದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ಇದಕ್ಕೆ ಆ್ಯಂಕರ್ ಪಾಯಿಂಟ್ಸ್ ಹೇಳ್ತಾರೆ. ಸೊ ಈ ಆ್ಯಂಕರ್ ಪಾಯಿಂಟ್ಸ್ ನಿಮಗೆ ಆ್ಯಕ್ಟಿವ್ ಆಗಬೇಕಂತಿದ್ರೆ ಈ ಡೈರೆಕ್ಟ್ ಸೆಲೆಕ್ಷನ್ ಟೂಲ್, ಈ ಟೂಲ್ ಯೂಸ್ ಮಾಡಿಕೊಂಡು ಅದನ್ನು ಮಾಡಿಫೈ ಮಾಡುವಂಥದ್ದು ಇರುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ಕಾರ್ನರ್ ವಿಜೆಟ್ಸ್ ಹೈಲೈಟ್ ಆದರೆ ಅದನ್ನು ಸ್ಮೂತ್ ಮಾಡ್ಬೋದು, ಕಾರ್ನರ್ಸ್ನ ಸ್ಮೂತ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ಈ ರೀತಿ. ಓಕೆ, ಸೊ ಇದು ಆಪ್ಷನ್ಸ್ಗಳು. ಸೊ ಇದನ್ನ ಡಿಲೀಟ್ ಮಾಡ್ಕೊಳ್ತಾನೆ. ಸೊ ಇದರಲ್ಲಿ ಇನ್ನೊಂದು ಆಪ್ಷನ್, ಒಂದು ಟಿಪ್ಸ್ ಹೇಳ್ತಾನೆ. ಇವಾಗ ಇಲ್ಲಿ ಎರಡು ಶೇಪ್ಸ್ ಇದೆ ಅಂದ್ಕೊಳ್ಳಿ. ಸೊ ಇದನ್ನು ಕಲರ್ ಚೇಂಜ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ಆ್ಯಕ್ಚುಲಿ ಫಿಲ್ ಕಲರ್ ರೆಡ್ ಇದೆ, ಸ್ಟ್ರೋಕ್ ಕಲರ್ ಬ್ಲೂ ಇದೆ. ಸಪೋಸ್ ನನಗೆ ಇದು ಇಂಟರ್ಚೇಂಜ್ ಆಗಬೇಕು, ಸ್ಟ್ರೋಕ್ ಕಲರ್ ಬ್ಲೂ ಆಗಬೇಕು, ಫಿಲ್ ಕಲರ್ ಬ್ಲೂ ಆಗಬೇಕು, ಸ್ಟ್ರೋಕ್ ಕಲರ್ ರೆಡ್ ಆಗಬೇಕಂತಿದ್ರೆ ಶಿಫ್ಟ್ ಎಕ್ಸ್ಪ್ರೆಸ್ ಮಾಡಿ, ಆವಾಗ ಅದು ಇಂಟರ್ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಟ್ರೋಕ್ ವಿಡ್ತ್ ಚೇಂಜ್ ಮಾಡ್ತೀನಿ. ಸೊ ಇವಾಗ ಇದರದ್ದು ಈ ಶೇಪ್ ಇದು ಫಿಲ್ ಮತ್ತು ಸ್ಟ್ರೋಕ್ ಇಂಟರ್ಚೇಂಜ್ ಆಗಬೇಕಂತಿದ್ರೆ ಶಿಫ್ಟ್ ಎಕ್ಸ್. ಓಕೆ, ಶಿಫ್ಟ್ ಎಕ್ಸ್ ಪ್ರೆಸ್ ಮಾಡಿದರೆ ಅದು ಇಂಟರ್ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಟಿಪ್ಸ್ ಇದೆ. ಇವಾಗ ನಾವಿಲ್ಲಿ ಈ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದೆ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಇವಾಗ ಯುನೈಟ್ ಅಂತ ಕ್ಲಿಕ್ ಮಾಡೋ ಬದಲು ಆಲ್ಟ್ ಪ್ರೆಸ್ ಮಾಡಿ ಯುನೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ, ಜಸ್ಟ್ ಕ್ಲಿಕ್ ಮಾಡೋದಲ್ಲ. ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಯುನೈಟ್ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಮೊದಲಿದ್ದಕ್ಕೂ ಇದಕ್ಕೂ. ಇವಾಗ ನಾನಿಲ್ಲಿ ಸಪೋಸ್ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿಬಿಟ್ಟು ಈ ಶೇಪ್ನ ಸೆಲೆಕ್ಟ್ ಮಾಡಿದರೆ, ಇದನ್ನು ಮೂವ್ ಮಾಡಿದರೆ ಇಲ್ಲಿ ನೋಡ್ಬೋದು ಅದು ಯುನೈಟ್ ಫೀಚರ್ನ ರಿಟೈನ್ ಮಾಡ್ಕೊಳ್ಳುತ್ತೆ. ಬಟ್ ಅದು ಏನು ಪ್ರಾಪರ್ಟಿ ಅದೇ ರೀತಿ ರಿಟೈನ್ ಮಾಡುತ್ತೆ. ಅಂದರೆ ಇವಾಗ ಯುನೈಟಲ್ಲೇ ಇದೆ,
ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ನಾನು ಈ ರೀತಿ ಮೂವ್ ಮಾಡ್ತಾ ಹೋದಾಗ ಶೇಪ್ ಚೇಂಜ್ ಆಗುತ್ತೆ. ಓಕೆ, ಸೊ ಬ್ಯಾಕ್ ಹೋಗ್ತೀನಿ. ಸಪೋಸ್ ನೀವು ಆಲ್ಟ್ ಪ್ರೆಸ್ ಮಾಡಿದರೆ ಈ ರೀತಿ ಫ್ಲೆಕ್ಸಿಬಿಲಿಟಿ ಸಿಗಲ್ಲ. ಓಕೆ, ಇವಾಗ ಜಸ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಯುನೈಟ್ ಕೊಡ್ತೀನಿ. ಇವಾಗ ನೀವು ಡೈರೆಕ್ಟ್ ಸೆಲೆಕ್ಷನ್ ಯೂಸ್ ಮಾಡಿದರೆ ಇಲ್ಲಿ ನೋಡ್ಬೋದು, ಇದು ಇವಾಗ ಸಿಂಗಲ್ ಆಬ್ಜೆಕ್ಟ್ ಇದೆ, ಔಟ್ಲೈನ್. ಸೊ ಇದನ್ನು ನಾನು ಮೂವ್ ಮಾಡಿದ್ರೆ ಈ ರೀತಿ ಮೂವ್ ಆಗುತ್ತೆ. ಓಕೆ, ಸೊ ಅದೇ ನಾನು ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಯುನೈಟ್ ಆಗುತ್ತೆ, ಬಟ್ ಇಲ್ಲಿ ಔಟ್ಲೈನ್ ನೋಡ್ಬೋದು ಅದೇ ರೀತಿ ಇದೆ. ಸೊ ಔಟ್ಲೈನ್ ಅದೇ ರೀತಿ ಇದೆ. ಸೊ ಇದನ್ನು ನಾನು ಇಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇದನ್ನು ಓಕೆ ಜಸ್ಟ್ ಒಂದು ರಿಂಗ್ ಸೆಲೆಕ್ಟ್ ಮಾಡಿ ಇಲ್ಲಿ ಇವಾಗ ಮೂವ್ ಮಾಡಿದಾಗ ಅದು ಯುನೈಟ್ ಫ್ಯೂಚರಲ್ಲಿ ಇಟ್ಕೊಂಡು ಶೇಪ್ ಮಾಡಿಫಿಕೇಶನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಇವಾಗ ಕೆಳಗಡೆ ಕೆಲವು ಆಪ್ಷನ್ಸ್ಗಳು ನೋಡೋಣ. ಇದು ಇವಾಗ ನಾವು ನೋಡಿದ್ದು ಶೇಪ್ ಮೋಡ್ಸ್. ಇಲ್ಲಿ ಪಾತ್ ಫೈಂಡರ್ ಅಂತ ಇದೆ, ಪಾತ್ ಫೈಂಡರ್. ಸೊ ಇದು ಏನು ನೋಡೋಣ. ಓಕೆ, ಈ ಎರಡು ಶೇಪ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ಡಿವೈಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಡಿವೈಡ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಸೊ ಇದು ಡಿವೈಡ್ ಆಗುತ್ತೆ, ಬಟ್ ಇಲ್ಲಿ ನೋಡ್ಬೋದು ಇನ್ನೊಂದು ಸ್ಟ್ರೋಕ್ ಕ್ರಿಯೇಟ್ ಆಯಿತು. ಓಕೆ, ಇಲ್ಲಿ ಡಿವೈಡ್, ಇಲ್ಲಿ ಸ್ಟ್ರೋಕ್ ಕ್ರಿಯೇಟ್ ಆಯಿತು. ಸೊ ಇದನ್ನು ಇವಾಗ ನನಗೆ ಸಪ್ರೇಟ್ ಮಾಡಬೇಕಂತಿದ್ರೆ ಇಲ್ಲಿ ಆಬ್ಜೆಕ್ಟ್ಗೆ ಹೋಗಿ, ಇದು ನಾರ್ಮಲ್ ಆಗಿ ಇವಾಗ ಗ್ರೂಪಲ್ಲಿರುತ್ತೆ, ಇದು ಗ್ರೂಪಲ್ಲಿರುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ಗೆ ಹೋಗಿ ಅನ್ಗ್ರೂಪ್ ಮಾಡಿ. ಸೊ ಅನ್ಗ್ರೂಪ್ ಮಾಡಿದಾಗ ಏನಾಗುತ್ತೆ, ಎಲ್ಲ ಇಂಡಿವಿಜುವಲ್ ಆಬ್ಜೆಕ್ಟ್ ಆಗಿ ಚೇಂಜ್ ಆಗುತ್ತೆ. ಇದನ್ನು ನೀವು ಈ ರೀತಿ ಮೂವ್ ಮಾಡ್ಕೋಬೋದು, ಸಪ್ರೇಟ್ ಮಾಡ್ಬೋದು. ಸೊ ಇದೆಲ್ಲ ಸಪ್ರೇಟ್ ಆಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ಇಲ್ಲಿ 3 ಆಬ್ಜೆಕ್ಟ್ಸ್ ಇದೆ. ಸೊ ಇಲ್ಲಿ ಇದು ನೋಡ್ಬೋದು ಆರ್ಡರು. ಸೊ ಇಲ್ಲಿ ಇವಾಗ ನಾನು ಯುನೈಟ್ ಮಾಡಿದರೆ ಸಿಂಗಲ್ ಆಬ್ಜೆಕ್ಟ್ ಆಗುತ್ತೆ. ಅದೇ ನಾನಿಲ್ಲಿ ಇವಾಗ ಡಿವೈಡ್ ಮಾಡಿದ್ರೆ ಡಿವೈಡ್ ಆಗುತ್ತೆ. ಸೊ ಈ ರೀತಿ ಸಪ್ರೇಟ್ ಆಬ್ಜೆಕ್ಟ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಇದನ್ನು ನಾನು ಮೂವ್ ಮಾಡಿದ್ರೆ ಎಲ್ಲ ಕಂಬೈನ್ ಆಗಿರುತ್ತೆ. ಸೊ ಯಾಕಂದರೆ ಅದು ಗ್ರೂಪಲ್ಲಿದೆ. ಸೊ ಇದನ್ನು ನಾನು ಅನ್ಗ್ರೂಪ್ ಮಾಡಬೇಕು. ಸೊ ಆಬ್ಜೆಕ್ಟ್ಗೆ ಹೋಗಿ ಅನ್ಗ್ರೂಪ್ ಮಾಡಲಿಕ್ಕೆ ಆಬ್ಜೆಕ್ಟ್ಗೆ ಹೋಗಿ ಇಲ್ಲಿ ಅನ್ಗ್ರೂಪ್ ಮಾಡಿದ ಮೇಲೆ ನಿಮಗೆ ಇದನ್ನು ಸಪ್ರೇಟ್ ಮಾಡ್ಬೋದು ಈ ರೀತಿ. ಓಕೆ, ಸೊ ಇದೆಲ್ಲ ಇವಾಗ ಸಪ್ರೇಟ್ ಆಬ್ಜೆಕ್ಟ್. ಇದು ಬೇಕಾದರೆ ಇನ್ನೂ ನೀವು ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇದೆರಡು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಟ್ರಿಮ್. ಸೊ ಟ್ರಿಮ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಸ್ಟ್ರೋಕ್ ರಿಮೂವ್ ಆಗುತ್ತೆ ಒಂದು. ಇನ್ನೊಂದು ಆ್ಯಕ್ಚುಲಿ ಅಲ್ಲಿ ಏನು ಟ್ರಿಮ್ ಆಗಿರುತ್ತೆ, ಅಂದರೆ ಈ ಶೇಪಿಂದ ಇದು ಡಿಲೀಟ್ ಆಗಿರುತ್ತೆ. ಓಕೆ, ಇದು ಇವಾಗ ಗ್ರೂಪಲ್ಲಿದೆ. ಇಲ್ಲಿ ಅನ್ಗ್ರೂಪ್ ಮಾಡಿ ಆಮೇಲೆ ಇದನ್ನು ಮೂವ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಈ ಪೋರ್ಷನ್ ಟ್ರಿಮ್ ಆಗಿರುತ್ತೆ. ಅಂದರೆ ಇದು ಮೈನಸ್ ಬ್ಯಾಕ್ ಥರನೇ ವರ್ಕ್ ಆಗುತ್ತೆ, ಬಟ್ ಇದರಲ್ಲಿ ಸ್ಟ್ರೋಕ್ ರಿಮೂವ್ ಆಗುತ್ತೆ. ಓಕೆ, ಇವಾಗ ಇಲ್ಲಿ ಮೈನಸ್ ಬ್ಯಾಕ್, ಸೊ ಇದು ರಿಮೂವ್ ಆಗುತ್ತೆ, ಬಟ್ ಡಿಲೀಟ್ಸ್ ಆಗುತ್ತೆ. ಬಟ್ ಇದರಲ್ಲಿ ಟ್ರಿಮ್ಮಲ್ಲಿ ಏನಂದರೆ ಟ್ರಿಮ್ ಆರ್ ಮರ್ಜಲ್ಲಿ ಸ್ಟ್ರೋಕ್ ರಿಮೂವ್ ಆಗುತ್ತೆ, ಆಮೇಲೆ ಇದು ಟ್ರಿಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಕ್ರಾಪ್ ಟೂಲ್. ಇದು ಫ್ರಂಟ್ ಶೇಪ್, ಇದರ ಹಿಂದೆ ಈ ಶೇಪ್ ಇದೆ, ಈ ಪಿಂಕ್ ಕಲರ್ ಶೇಪ್, ಆಮೇಲೆ ಯೆಲ್ಲೋ ಶೇಪ್. ಸೊ ಈ ಎರಡು ಶೇಪ್ ಏನಿದೆ, ಈ ಶೇಪ್ನ ಒಳಗಡೆ ಇನ್ಸರ್ಟ್ ಆಗುತ್ತೆ. ಏನು ಕಾಮನ್ ಪಾರ್ಟ್ ಇದೆ ಅದು ಇನ್ಸರ್ಟ್ ಆಗುತ್ತೆ. ನಾನು ಮಾಡಿ ತೋರಿಸ್ತೀನಿ ಇದು. ಸೊ ಇದು ಇವಾಗ 3 ಶೇಪ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ನೋಡ್ಬೋದು ಹಿಂದ್ಗಡೆ ಇದ್ದಿದ್ದು 2 ಶೇಪ್ ಏನಿದೆ, ಫ್ರಂಟ್ ಶೇಪ್ನ ಒಳಗಡೆ ಹೋಗುತ್ತೆ, ಫ್ರಂಟ್ ಶೇಪ್ ಹೈಡ್ ಆಗುತ್ತೆ ಈ ರೀತಿ. ಸೊ ಬ್ಯಾಕ್ ಹೋಗ್ತೇನೆ. ಸೊ ಇವಾಗ ಇದು ಶೇಪ್, ಇದು ಫ್ರಂಟಲ್ಲಿದೆ. ಸೊ ಈ 2 ಶೇಪ್ ಇದ್ದು ಏನು ಕಾಮನ್ ಪಾರ್ಟ್ ಏನಿದೆ, ಇಂಟರ್ಸೆಕ್ಟ್ ಕಾಮನ್ ಪಾರ್ಟ್, ಅದು ಇದರ ಒಳಗಡೆ ಹೋಗುತ್ತೆ. ಅದಕ್ಕೆ 3 ಶೇಪ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಕ್ರಾಪ್ ಟೂಲ್. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟು ಔಟ್ಲೈನ್ ಮೋಡ್. ಸೊ ಇಲ್ಲಿ ನಿಮಗೆ ಔಟ್ಲೈನ್ ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಫಿಲ್ ಎಲ್ಲ ಹೋಗುತ್ತೆ. ಇದು ಈ ರೀತಿ ಔಟ್ಲೈನ್ ಕ್ರಿಯೇಟ್ ಆಗುತ್ತೆ, ಬರೀ ಔಟ್ಲೈನ್ ಅಷ್ಟೇ ಕಾಣಿಸುತ್ತೆ ಇದು. ಅಗೇನ್ ಇದು ಸಹ ಗ್ರೂಪಲ್ಲಿರುತ್ತೆ. ಇದನ್ನು ಅನ್ಗ್ರೂಪ್ ಮಾಡಿದಾಗ ಇದು ಈ ರೀತಿ ಸಪ್ರೇಟ್ ಲೈನ್ಸ್ಗಳು ಸಿಗ್ತದೆ. ಓಕೆ, ಇದು ಔಟ್ಲೈನ್ ಮೋಡ್. ಟಿಪ್ಸ್ ತೋರಿಸ್ತೇನೆ. ಸೊ ಇವಾಗ ನಾನು
ಟೆಕ್ಸ್ಟ್ ಟೈಪ್ ಮಾಡ್ತೇನೆ. ಸೊ ಟೆಕ್ಸ್ಟ್ ರಿಲೇಟೆಡ್ ಸೆಟ್ಟಿಂಗ್ಸ್ ನಿಮಗೆ ಚೇಂಜ್ ಮಾಡಲಿಕ್ಕಿದ್ರೆ ಇಲ್ಲಿ ಟೆಕ್ಸ್ಟ್ಗೆ ಹೋಗಿ, ಸೊ ಇಲ್ಲಿ ಇದು ಕ್ಯಾರೆಕ್ಟರ್ಸ್ ಆಪ್ಷನ್ ಇದೆ. ಇದು ಸಪೋಸ್ ಇದು ಇಲ್ಲ ಅಂತ ಆದರೆ ವಿಂಡೋಸ್ಗೆ ಹೋಗಿ ಇಲ್ಲಿ ಟೈಪ್ ಅಂತ ಇದೆ, ಟೈಪಲ್ಲಿ ಕ್ಯಾರೆಕ್ಟರ್, ಸೊ ಇದು ಆಪ್ಷನ್. ಸೊ ಇಲ್ಲಿ ನಮಗೆ ಫಾಂಟ್ ಸೈಜ್ ಎಲ್ಲ ಚೇಂಜ್ ಮಾಡಲಿಕ್ಕೆ, ಫಾಂಟ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸೊ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ಕೋಬೋದು. ಓಕೆ, ಸೊ ಫಾಂಟ್ ಕಲರ್ ಚೇಂಜ್ ಮಾಡ್ಕೊಳ್ತೇನೆ. ಇದನ್ನು ಬೆಟರ್ ನಾನು ಕ್ಯಾಪ್ಸ್ ಮಾಡ್ಕೊಳ್ತೇನೆ. ಓಕೆ, ಸೊ ಇಲ್ಲಿ ಇವಾಗೊಂದು ಶೇಪ್ ಕ್ರಿಯೇಟ್ ಮಾಡ್ತೇನೆ, ಸರ್ಕ್ಯುಲರ್ ಶೇಪ್. ಇದರದ್ದು ಕಲರ್ ಬ್ಲೂ ಕೊಡ್ತೇನೆ. ಆಮೇಲೆ ಈ ಎರಡು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಪಾತ್ ಫೈಂಡರಲ್ಲಿ ಆಲ್ಟ್ ಪ್ರೆಸ್ ಮಾಡಿ ಈ ಶೇಪ್ ಅಂದರೆ ಎಕ್ಸ್ಕ್ಲೂಡ್ ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದರದ್ದು ಯೂಸ್ ಏನಂದರೆ ನಾನು ಆಲ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದಾಗ ಅದು ಈ ರೀತಿ ಎಕ್ಸ್ಕ್ಲೂಡ್ ಆಗುತ್ತೆ. ಸೊ ಇದನ್ನು ನಾನು ಈ ರೀತಿ ಮೂವ್ ಮಾಡ್ಕೋಬೋದು. ಬೇಕಿದ್ರೆ ನಾನು ಇದ್ರದ್ದು ಕಲರ್ ಚೇಂಜ್ ಮಾಡ್ಕೊಳ್ತೇನೆ. ಸೊ ಇದು ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಇದು ಮೂವ್ ಮಾಡಿದ್ರೂ ಆ ಫ್ಯೂಚರ್ನ ರಿಟೈನ್ ಮಾಡುತ್ತೆ. ಓಕೆ, ಸೊ ನೀವು ಟೆಕ್ಸ್ಟ್ನ ಮತ್ತು ಶೇಪ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಶೇಪ್ ಮತ್ತು ಟೆಕ್ಸ್ಟ್ ಸಪ್ರೇಟ್ ಆಗಿರುತ್ತೆ. ಸೊ ಎರಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಆಲ್ಟ್ ಪ್ರೆಸ್ ಮಾಡಿಕೊಂಡು ಎಕ್ಸ್ಕ್ಲೂಡ್ ಶೇಪ್ ಮೋಡ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ಇದು ಮೂವ್ ಮಾಡಿದಾಗ ಫ್ಯೂಚರ್ ಹಾಗೆ ರಿಟೈನ್ ಆಗುತ್ತೆ. ನೀವು ಕಲರ್ ಬೇಕಾದರೆ ಚೇಂಜಸ್ ಮಾಡ್ಕೋಬೋದು. ಇಲ್ಲಿ ಫಿಲ್ ಕಲರ್ ಇದನ್ನು ಚೇಂಜ್ ಮಾಡ್ಕೋಬೋದು.